ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಆರೋಗ್ಯದ ಬಗ್ಗೆ ಬಹುತೇಕ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಎಲ್ಲೋ ಒಂದು ಅಪರಿಚಿತ ಭಯ ಕುಳಿತಿದೆ. ಯಾರೋ ತಮ್ಮ ಹೃದಯದ ಬಗ್ಗೆ ಚಿಂತಿಸುತ್ತಾರೆ, ಯಾರೋ ಸಕ್ಕರೆ ಕಾಯಿಲೆಯಿಂದ ಹೆದರುತ್ತಾರೆ, ಯಾರೋ ಬಿಪಿ, ಲಿವರ್ ಅಥವಾ ಹೃದಯದ ಕಾಯಿಲೆಗಳ ಬಗ್ಗೆ ಚಿಂತಿತರಾಗಿದ್ದಾರೆ. ಮತ್ತು ಹಲವರು ಯಾವುದೇ ಕಾಯಿಲೆ ಇಲ್ಲದಿದ್ದರೂ ತಮ್ಮನ್ನು ತಾವೇ ಅಸ್ವಸ್ಥರೆಂದು ಭಾವಿಸಿಕೊಳ್ಳುತ್ತಾರೆ. ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಕಾಯಿಲೆಗಳ ಹೆಸರುಗಳು, ಭಯ ಹುಟ್ಟಿಸುವ ವರದಿಗಳು ಮತ್ತು ಔಷಧಿಗಳ ಆಕರ್ಷಕ ಜಾಹೀರಾತುಗಳನ್ನು ನೋಡಿ ಮನುಷ್ಯ ತನ್ನ ಸ್ವತಃ ದೇಹದ ಬಗ್ಗೆಯೇ ಸಂಶಯಿಸಲು ಪ್ರಾರಂಭಿಸುತ್ತಾನೆ. ಆದರೆ ನೀವು ಎಂದಾದರೂ ನಿಂತು ಯೋಚಿಸಿದ್ದೀರಾ? ನಿಮ್ಮ ದೇಹ ಸ್ವತಃ ಪ್ರತಿದಿನ ನಿಮಗೆ ಸಂಕೇತಗಳನ್ನು ನೀಡುತ್ತಿದೆ. ಅಂತಹ ನಿಜವಾದ ಮತ್ತು ಪ್ರಾಮಾಣಿಕ ಸಂಕೇತಗಳು ಅವು ನೀವು ಒಳಗಿನಿಂದ ಎಷ್ಟು ಗಟ್ಟಿಮುಟ್ಟಾಗಿ ಮತ್ತು ನೀವು ಒಳಗಿನಿಂದ ಎಷ್ಟು ಆರೋಗ್ಯವಂತರಾಗಿದ್ದೀರಿ ಎಂಬುದನ್ನು ಹೇಳುತ್ತವೆ. ಇಂದು ನಾವು ನಿಮಗೆ ಯಾವುದೇ ದುಬಾರಿ ವೈದ್ಯಕೀಯ ಪರೀಕ್ಷೆಯ ಬಗ್ಗೆ ಹೇಳುವುದಿಲ್ಲ, ಯಾವುದೇ ವರದಿ ಅಥವಾ ಔಷಧಿಯ ಬಗ್ಗೆಯೂ ಅಲ್ಲ. ಇಂದು ನಾವು ನಿಮ್ಮ ದೇಹದ 6 ಮುಖ್ಯ ಗುರುತುಗಳ ಬಗ್ಗೆ ಹೇಳಲಿದ್ದೇವೆ. ಅವು ನಿಮ್ಮಲ್ಲಿದ್ದರೆ ನಂಬಿ ನೀವು ನಿಜವಾಗಿಯೂ ಬಹಳ ಆರೋಗ್ಯವಂತರಾಗಿದ್ದೀರಿ. ನಿಮ್ಮ ರೋಗ ನಿರೋಧಕ ಶಕ್ತಿ ಬಲವಾಗಿದೆ ಮತ್ತು ನಿಮ್ಮ ದೇಹ ಸರಿಯಾದ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸತ್ಯ ಏನೆಂದರೆ ಪ್ರತಿ 10ರಲ್ಲಿ 7 ಜನರು ತಮ್ಮ ಆರೋಗ್ಯದ ಬಗ್ಗೆ ಅನಗತ್ಯವಾಗಿ ಚಿಂತಿತರಾಗಿರುತ್ತಾರೆ. ಆದರೆ ಅವರಲ್ಲಿ ಅನೇಕರು ಒಳಗಿನಿಂದ ಸಂಪೂರ್ಣವಾಗಿ ಸರಿಯಾಗಿರುತ್ತಾರೆ. ತೊಂದರೆ ದೇಹದಲ್ಲಿ ಇರುವುದಿಲ್ಲ, ತೊಂದರೆ ಇರುವುದು ದೇಹದ ಸಂಕೇತವನ್ನು ಅರ್ಥ ಮಾಡಿಕೊಳ್ಳದೆ ಇರುವುದರಲ್ಲಿ. ನಮ್ಮ ದೇಹ ನಮಗೆ ನಿರಂತರವಾಗಿ ಮಾತನಾಡುತ್ತದೆ, ಆದರೆ ನಾವು ಅದರ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನೇ ಮಾಡುವುದಿಲ್ಲ. ಸ್ನೇಹಿತರೆ, ಮುಂದೆ ಹೋಗುವ ಮೊದಲು ನಿಮಗೆ ಹೇಳಬೇಕಾದ ವಿಷಯ, ನಾವು ಸಮಯ ವ್ಯರ್ಥ ಮಾಡದೆ ನೇರವಾಗಿ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಒಳ್ಳೆಯ ಜ್ಞಾನ ಮತ್ತು ಉತ್ತಮ ಮಾಹಿತಿ ನೀಡಬಹುದು. ಆದ್ದರಿಂದ ನಿಮಗೆ ಒಂದೇ ಒಂದು ವಿನಂತಿ, ನಿಮ್ಮ ಒಳ್ಳೆಯ ಆರೋಗ್ಯ ಮತ್ತು ಸುಖಮಯ ಜೀವನಕ್ಕಾಗಿ ಈ ಚಿಕ್ಕದಾದರೂ ಬಹಳ ಮುಖ್ಯವಾದ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈಗ ತಿಳಿಯೋಣ ದೇಹದ ಆ 6 ಮುಖ್ಯ ಗುರುತುಗಳ ಬಗ್ಗೆ. ಅವು ನೀವು ಸಂಪೂರ್ಣ ಆರೋಗ್ಯವಂತರಾಗಿದ್ದೀರಿ ಮತ್ತು ನಿಮ್ಮ ದೇಹ ಸಂಪೂರ್ಣ ಗಟ್ಟಿಮುಟ್ಟಾಗಿದೆ ಮತ್ತು ಶಕ್ತಿಶಾಲಿಯಾಗಿದೆ ಎಂಬುದನ್ನು ತೋರಿಸುತ್ತವೆ. ಮತ್ತು ನಿಮಗೆ ಯಾವುದೇ ರೀತಿಯಲ್ಲೂ ಭಯಪಡುವ ಅಗತ್ಯವಿಲ್ಲ. 1. ಬೆಳಗ್ಗೆ ಎದ್ದ ಕೂಡಲೇ ಫ್ರೆಶ್ ಹಾಗೂ ಎನರ್ಜೆಟಿಕ್ ಆಗಿ ಅನುಭವ ಆಗುವುದು. ಸ್ನೇಹಿತರೆ, ಯಾವುದೇ ಮನುಷ್ಯನ ಆರೋಗ್ಯದ ಅತ್ಯಂತ ನಿಜವಾದ ಮತ್ತು ನಂಬಿಕೆಗೆ ಯೋಗ್ಯವಾದ ಮಾಪನ ಇದೇ ಆಗಿದೆ. ಅವನು ಬೆಳಗ್ಗೆ ಕಣ್ಣು ತೆರೆದ ಕೂಡಲೇ ತನ್ನನ್ನು ತಾನು ಹೇಗೆ ಅನುಭವಿಸುತ್ತಾನೆ ಎಂಬುವುದು. ನೀವು ಎದ್ದ ಕೂಡಲೇ ಲಘುತ್ವ ಅನುಭವಿಸಿದರೆ, ಮನಸ್ಸು ಸ್ವಚ್ಛವೆನಿಸಿದರೆ, ಕಣ್ಣುಗಳಲ್ಲಿ ಉರಿ ಇಲ್ಲದಿದ್ದರೆ, ತಲೆ ಭಾರ ಆಗದಿದ್ದರೆ ಮತ್ತು ದೇಹ ಮುರಿದ ಹಾಗೆ ಅನಿಸದಿದ್ದರೆ, ಬದಲಿಗೆ ಹೆಚ್ಚು ಶ್ರಮವಿಲ್ಲದೆ ಹಾಸಿಗೆ ಬಿಡುತ್ತೀರಿ, ಆಗ ಇದು ಬಹಳ ದೊಡ್ಡ ಮತ್ತು ಸಕಾರಾತ್ಮಕ ಗುರುತು. ಇದರ ನೇರ ಅರ್ಥ ಏನೆಂದರೆ ನಿಮ್ಮ ನಿದ್ರೆ ಕೇವಲ ಪೂರ್ಣ ಆಗಿರಲಿಲ್ಲ, ಬದಲಿಗೆ ಅದು ಆಳವಾಗಿ ಮತ್ತು ಪರಿಣಾಮಕಾರಿಯಾಗಿತ್ತು. ಆಳವಾದ ನಿದ್ರೆ ದೇಹಕ್ಕೆ ಕೇವಲ ವಿಶ್ರಾಂತಿ ಕೊಡುವುದಿಲ್ಲ, ಬದಲಿಗೆ ಅದು ಒಳಗಿನಿಂದ ಅದನ್ನು ಸರಿಪಡಿಸುತ್ತದೆ. ರಾತ್ರಿಯ ಸಮಯದಲ್ಲಿ ಮನಸ್ಸು ಹಗಲಿನ ಒತ್ತಡ, ಆಯಾಸ ಮತ್ತು ನಕಾರಾತ್ಮಕ ಪರಿಣಾಮವನ್ನು ಸ್ವಚ್ಛಗೊಳಿಸುತ್ತದೆ, ಹಾರ್ಮೋನುಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ರೋಗ ನಿರೋಧಕ ವ್ಯವಸ್ಥೆಗೆ ಮತ್ತೆ ಶಕ್ತಿ ನೀಡುತ್ತದೆ. ಇದಕ್ಕೆ ವಿರುದ್ಧವಾಗಿ ಯಾರು ಪ್ರತಿದಿನ ಬೆಳಗ್ಗೆ ಎದ್ದು ನಿದ್ರೆ ಅಪೂರ್ಣ ಎನಿಸುತ್ತದೆ, ದೇಹ ಭಾರವಾಗಿದೆ ಅಥವಾ ಮನಸ್ಸು ಆಯಾಸಗೊಂಡಿದೆ ಎಂದು ಹೇಳುತ್ತಾರೋ, ಸಾಮಾನ್ಯವಾಗಿ ಅವರ ನರಮಂಡಲ ನಿರಂತರವಾಗಿ ಒತ್ತಡದಲ್ಲಿ ಇರುತ್ತದೆ.
ಆದರೆ ನೀವು ಪ್ರತಿದಿನ ಬೆಳಗ್ಗೆ ನಿಮ್ಮನ್ನು ಫ್ರೆಶ್, ಶಾಂತ ಮತ್ತು ತಯಾರಾಗಿರುವಂತೆ ಅನುಭವಿಸಿದರೆ ಅದು ಸ್ಪಷ್ಟ ಸಂಕೇತ ನಿಮ್ಮ ನರಮಂಡಲ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ನಿಮ್ಮ ಮನಸ್ಸು ಓವರ್ಲೋಡ್ ಆಗಿಲ್ಲ ಮತ್ತು ನಿಮ್ಮ ದೇಹ ತನ್ನನ್ನು ತಾನು ಸರಿಯಾದ ರೀತಿಯಲ್ಲಿ ಸರಿಪಡಿಸಿಕೊಳ್ಳಲು ಸಾಧ್ಯವಾಗುತ್ತಿದೆ. ಈ ಗುರುತು ತಿಳಿಸುತ್ತದೆ ನೀವು ಒಳಗಿನಿಂದ ಗಟ್ಟಿಮುಟ್ಟಾಗಿದ್ದೀರಿ. ಹೊರಗಿನಿಂದ ಯಾವುದೇ ಕಾಯಿಲೆ ಕಾಣಿಸಲಿ ಅಥವಾ ಕಾಣಿಸದೇ ಇರಲಿ, ಆರೋಗ್ಯವಂತ ಮತ್ತು ಶಕ್ತಿಶಾಲಿಯಾಗಿರುವ ಗುರುತು 2. ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಬಲವಾಗಿರುವುದು. ಸ್ನೇಹಿತರೆ, ಆರೋಗ್ಯದ ನಿಜವಾದ ನಿಯಂತ್ರಣ ಕೇಂದ್ರ ಹೊಟ್ಟೆಯಾಗಿದೆ. ಹೊಟ್ಟೆ ಸರಿಯಾಗಿದ್ದರೆ ಅರ್ಧ ಕಾಯಿಲೆಗಳು ತಮ್ಮಷ್ಟಕ್ಕೆ ತಾವೇ ದೂರ ಇರುತ್ತವೆ. ನಿಮ್ಮ ಆಹಾರ ಸರಿಯಾಗಿ ಜೀರ್ಣವಾದರೆ, ಹೊಟ್ಟೆಯಲ್ಲಿ ಹೆಚ್ಚು ಗ್ಯಾಸ್ ಆಗದಿದ್ದರೆ, ಆಸಿಡಿಟಿ, ಉರಿ ಅಥವಾ ಭಾರ ಆಗಿರುವಿಕೆ ಅನುಭವ ಆಗದಿದ್ದರೆ, ಮಲಬದ್ಧತೆಯ ಸಮಸ್ಯೆ ಇಲ್ಲದಿದ್ದರೆ ಮತ್ತು ಪ್ರತಿದಿನ ಬೆಳಗ್ಗೆ ಹೊಟ್ಟೆ ಸ್ವಚ್ಛವಾಗುತ್ತಿದ್ದರೆ ಅದು ಬಹಳ ಸ್ಪಷ್ಟ ಸಂಕೇತ ನಿಮ್ಮ ಜೀರ್ಣ ವ್ಯವಸ್ಥೆ ಬಲವಾಗಿದೆ. ಇಂದಿನ ಕಾಲದಲ್ಲಿ ಜನರು ಹೊರಗಿನ ಆಹಾರ, ಜಂಕ್ ಫುಡ್ ಮತ್ತು ತಪ್ಪು ಸಮಯದಲ್ಲಿ ಊಟ ಮಾಡುವುದರಿಂದ ತಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿಕೊಳ್ಳುತ್ತಾರೆ. ಆದರೆ ಇದರ ಹೊರತಾಗಿಯೂ ನಿಮ್ಮ ಹೊಟ್ಟೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಅದರ ಅರ್ಥ ನಿಮ್ಮ ಕರುಳುಗಳು, ಲಿವರ್ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಂಪೂರ್ಣ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಆಹಾರ ಸರಿಯಾಗಿ ಜೀರ್ಣವಾದಾಗ ದೇಹಕ್ಕೆ ಪೂರ್ಣ ಪೋಷಣೆ ಸಿಗುತ್ತದೆ. ರಕ್ತ ಸ್ವಚ್ಛವಾಗಿ ಉತ್ಪತ್ತಿಯಾಗುತ್ತದೆ. ಚರ್ಮದಲ್ಲಿ ಹೊಳಪು ಬರುತ್ತದೆ. ಮನಸ್ಸು ಶಾಂತವಾಗಿರುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ತಾನಾಗಿಯೇ ಗಟ್ಟಿಯಾಗುತ್ತದೆ. ಒಂದು ಹಳೆಯ ಮಾತಿದೆ, ಹೊಟ್ಟೆ ಸಂತೋಷವಾಗಿದ್ದರೆ ಮನುಷ್ಯ ಸಂತೋಷವಾಗಿರುತ್ತಾನೆ. ಮತ್ತು ಇದು ಸಂಪೂರ್ಣ ಸತ್ಯ, ಏಕೆಂದರೆ ಸುಮಾರು 70% ಕಾಯಿಲೆಗಳು ಹೊಟ್ಟೆಯಿಂದಲೇ ಪ್ರಾರಂಭವಾಗುತ್ತವೆ. ಗುರುತು ಸಂಖ್ಯೆ 3, ಸರಿಯಾದ ಸಮಯಕ್ಕೆ ಸ್ವಾಭಾವಿಕವಾಗಿ ಹಸಿವಾಗುವುದು. ಸ್ನೇಹಿತರೆ, ಹಸಿವಾಗುವುದು ಸಾಮಾನ್ಯ ವಿಷಯವಲ್ಲ. ಇದು ನಿಮ್ಮ ದೇಹದ ಬಹಳ ದೊಡ್ಡ ಮತ್ತು ನಿಜವಾದ ಆರೋಗ್ಯ ಸಂಕೇತ. ಇಂದಿನ ಕಾಲದಲ್ಲಿ ಅನೇಕ ಜನರು ಹೇಳುತ್ತಾರೆ ಅವರಿಗೆ ಹಸಿವೆ ಆಗುವುದಿಲ್ಲ. ಯಾರೋ ದಿನಕ್ಕೆ ಒಂದೇ ಬಾರಿ ಊಟ ಮಾಡುತ್ತಾರೆ. ಯಾರೋ ಬಲವಂತವಾಗಿ ತಮ್ಮನ್ನು ತಾವೇ ತಿನ್ನಿಸಿಕೊಳ್ಳುತ್ತಾರೆ ಮತ್ತು ಯಾರೋ ಹಸಿವಿಲ್ಲದೆಯೇ ಊಟ ಮಾಡುತ್ತಾರೆ. ಆದರೆ ಸತ್ಯ ಏನೆಂದರೆ, ನಿಮಗೆ ಸರಿಯಾದ ಸಮಯದಲ್ಲಿ ತಾನಾಗಿಯೇ ಹಸಿವಾದರೆ, ಯಾವುದೇ ಒತ್ತಡವಿಲ್ಲದೆ ಊಟ ಇಷ್ಟವಾಗಿ ಅನಿಸಿದರೆ ಮತ್ತು ಊಟದ ನಂತರ ಲಘುತ್ವ ಹಾಗೂ ತೃಪ್ತಿ ಅನುಭವ ಆದರೆ ಅದು ಆರೋಗ್ಯವಂತ ದೇಹದ ಅತ್ಯಂತ ಸ್ಪಷ್ಟ ಗುರುತು. ಇದರ ಅರ್ಥ ನಿಮ್ಮ ಹಾರ್ಮೋನುಗಳು ಸಮತೋಲನದಲ್ಲಿವೆ, ನಿಮ್ಮ ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ, ನಿಮ್ಮ ಮೆಟಾಬಾಲಿಸಮ್ ಚುರುಕಾಗಿದೆ ಮತ್ತು ನಿಮ್ಮ ದೇಹಕ್ಕೆ ಚೆನ್ನಾಗಿ ತಿಳಿದಿದೆ ಅದಕ್ಕೆ ಯಾವಾಗ ಮತ್ತು ಎಷ್ಟು ತಿನ್ನಬೇಕು ಎಂಬುವುದು. ಹಸಿವಿಲ್ಲದೆ ಇರುವುದು ಸಾಮಾನ್ಯವಾಗಿ ಒಳಗೆ ನಡೆಯುತ್ತಿರುವ ಯಾವುದೋ ಏರುಪೇರಿನ ಸಂಕೇತವಾಗಿರುತ್ತದೆ. ಅದನ್ನು ಜನರು ನಿರ್ಲಕ್ಷ್ಯ ಮಾಡುತ್ತಾರೆ. ಹಸಿವಿಲ್ಲದೆ ಊಟ ಮಾಡುತ್ತಲೇ ಇರುವವರು ನಿಧಾನವಾಗಿ ತಮ್ಮ ದೇಹಕ್ಕೆ ಹಾನಿ ಮಾಡಿಕೊಳ್ಳುತ್ತಾರೆ. ಆದರೆ ನಿಮ್ಮ ಹಸಿವು ಸ್ವಾಭಾವಿಕವಾಗಿದ್ದರೆ, ಸಮಯಕ್ಕೆ ಸರಿಯಾಗಿ ಆಗುತ್ತಿದ್ದರೆ ಮತ್ತು ಊಟ ಮಾಡಿದ ನಂತರ ಮನಸ್ಸು ಮತ್ತು ದೇಹ ಎರಡೂ ತೃಪ್ತವಾಗಿದ್ದರೆ, ನೀವು ಅರ್ಥ ಮಾಡಿಕೊಳ್ಳಿ, ನಿಮ್ಮ ದೇಹ ಸಂಪೂರ್ಣ ಹೊಂದಾಣಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಇದೇ ಒಳ್ಳೆಯ ಆರೋಗ್ಯದ ಅತ್ಯಂತ ಬಲವಾದ ಸಾಕ್ಷಿ. 4. ಚರ್ಮ ಮತ್ತು ಕಣ್ಣುಗಳ ಸ್ವಾಭಾವಿಕ ಹೊಳಪು. ಸ್ನೇಹಿತರೆ, ದೇಹದ ಆಂತರಿಕ ಆರೋಗ್ಯ ಮೊದಲು ಮುಖದ ಮೇಲೆ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಚರ್ಮದಲ್ಲಿ ಸ್ವಾಭಾವಿಕ ಹೊಳಪು ಇದ್ದರೆ, ಹೆಚ್ಚು ಮೊಡವೆಗಳು ಆಗದಿದ್ದರೆ, ಒಣತ್ವ ಅಥವಾ ಕಡಿತ ಇಲ್ಲದಿದ್ದರೆ ಮತ್ತು ನಿಮ್ಮ ಕಣ್ಣುಗಳು ಸ್ವಚ್ಛ, ಪ್ರಕಾಶಮಾನ ಮತ್ತು ಜೀವಂತವಾಗಿ ಕಾಣಿಸಿದರೆ ಅದು ಬಹಳ ಬಲವಾದ ಆರೋಗ್ಯ ಸಂಕೇತ. ಇದರ ಅರ್ಥ ನಿಮ್ಮ ರಕ್ತ ಸ್ವಚ್ಛವಾಗಿದೆ, ಲಿವರ್ ಆರೋಗ್ಯವಾಗಿದೆ ಮತ್ತು ದೇಹದಿಂದ ವಿಷಕಾರಿ ಅಂಶಗಳು ಸರಿಯಾಗಿ ಹೊರಬರುತ್ತಿವೆ. ಇಂದಿನ ಕಾಲದಲ್ಲಿ ಜನರು ದುಬಾರಿ ಕ್ರೀಮ್ಗಳು,
ಫೇಸ್ ವಾಶ್ ಮತ್ತು ಮೇಕಪ್ನಿಂದ ಮುಖವನ್ನು ಹೊಳೆಯುವಂತೆ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ನಿಜವಾದ ಹೊಳಪು ಒಳಗಿನಿಂದ ಬರುತ್ತದೆ. ದೇಹ ಒಳಗಿನಿಂದ ಸ್ವಚ್ಛವಾಗಿದ್ದಾಗ ಆಗ ಮಾತ್ರ ಮುಖದ ಮೇಲೆ ಹೊಳಪು ಕಾಣಿಸುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ಆಯಾಸ ಕಾಣಿಸದಿದ್ದರೆ, ಹಳದಿ ಬಣ್ಣ ಕಾಣಿಸದಿದ್ದರೆ ಮತ್ತು ದುಃಖ ಕಾಣಿಸದಿದ್ದರೆ ನೀವು ಅರ್ಥ ಮಾಡಿಕೊಳ್ಳಿ, ನಿಮ್ಮ ದೇಹ ಮತ್ತು ಮನಸ್ಸು ಎರಡು ಸಮತೋಲನದಲ್ಲಿವೆ. ಈ ಗುರುತು ತಿಳಿಸುತ್ತದೆ ನಿಮ್ಮ ಆರೋಗ್ಯ ಕೇವಲ ಮೇಲಿನಿಂದ ಮಾತ್ರವಲ್ಲ, ಒಳಗಿನಿಂದ ಕೂಡ ಗಟ್ಟಿಮುಟ್ಟಾಗಿದೆ. 5. ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ಬೇಗ ಗುಣಮುಖರಾಗುವುದು. ಸ್ನೇಹಿತರೆ, ಆರೋಗ್ಯವಂತ ಮನುಷ್ಯ ಎಂದರೆ ಎಂದಿಗೂ ಅಸ್ವಸ್ಥನಾಗದವನು ಅಲ್ಲ. ನಿಜವಾದ ಆರೋಗ್ಯವಂತ ಮನುಷ್ಯ ಎಂದರೆ ಅಸ್ವಸ್ಥನಾಗಿಯೂ ಬೇಗ ಚೇತರಿಸಿಕೊಳ್ಳುವವನು. ನಿಮಗೆ ಶೀತ ಕೆಮ್ಮು ಆದರೆ ಅದು ಕೆಲವೇ ದಿನಗಳಲ್ಲಿ ಗುಣವಾದರೆ, ಜ್ವರ ಹೆಚ್ಚು ದಿನ ಇರದಿದ್ದರೆ, ಆಯಾಸ 1-2 ದಿನಗಳಲ್ಲಿ ಹೋಗಿ ಬಿಡುತ್ತಿದ್ದರೆ ಅದು ನಿಮ್ಮ ಬಲವಾದ ರೋಗ ನಿರೋಧಕ ಶಕ್ತಿಯ ಸಂಕೇತ. ಇದರ ಅರ್ಥ ನಿಮ್ಮ ರೋಗ ನಿರೋಧಕ ವ್ಯವಸ್ಥೆ ಚುರುಕಾಗಿದೆ. ನಿಮ್ಮ ದೇಹಕ್ಕೆ ಕಾಯಿಲೆಗಳ ವಿರುದ್ಧ ಹೋರಾಡುವುದು ತಿಳಿದಿದೆ. ಇಂದಿನ ಕಾಲದಲ್ಲಿ ಜನರು ಚಿಕ್ಕ ಸಮಸ್ಯೆಯಲ್ಲೂ ಕುಸಿದು ಬಿಡುತ್ತಾರೆ. ಆದರೆ ನಿಮ್ಮ ದೇಹ ತಾನಾಗಿಯೇ ಸಂಭಾಳಿಸಿಕೊಂಡರೆ ಅದು ಬಹಳ ದೊಡ್ಡ ವಿಷಯ. ರೋಗ ನಿರೋಧಕ ಶಕ್ತಿ ಎಂದರೆ ಕಾಯಿಲೆಯೇ ಬರಬಾರದು ಎಂದಲ್ಲ, ಬದಲಿಗೆ ಕಾಯಿಲೆ ಬಂದರೂ ದೇಹ ಅದನ್ನು ನಿಭಾಯಿಸಬೇಕು ಎಂಬುವುದು. ಮತ್ತು ನೀವು ಬೇಗ ಗುಣಮುಖರಾಗುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ, ನೀವು ಒಳಗಿನಿಂದ ದುರ್ಬಲರಲ್ಲ. 6ನೇಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ, ಸಕಾರಾತ್ಮಕ ಮನಸ್ಸು, ಶಾಂತ ಮನಸ್ಸು ಮತ್ತು ಒಳ್ಳೆಯ ಶಕ್ತಿ. ಸ್ನೇಹಿತರೆ, ಇದು ಅತ್ಯಂತ ಮುಖ್ಯ ಮತ್ತು ಅತ್ಯಂತ ಆಳವಾದ ಗುರುತು. ಏಕೆಂದರೆ ಇಲ್ಲಿಂದಲೇ ನಿಮ್ಮ ನಿಜವಾದ ಆರೋಗ್ಯದ ಪರಿಚಯವಾಗುತ್ತದೆ. ನೀವು ಹೆಚ್ಚಿನ ಸಮಯ ಸಕಾರಾತ್ಮಕವಾಗಿದ್ದರೆ, ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಸಂತೋಷ ಕಂಡುಕೊಳ್ಳುತ್ತಿದ್ದರೆ, ಕಾರಣವಿಲ್ಲದೆ ಸಿಟ್ಟು ಬರದಿದ್ದರೆ, ಮನಸ್ಸು ಬಹಳ ಸಮಯ ದುಃಖಿತವಾಗದೇ ಇದ್ದರೆ ಮತ್ತು ಜೀವನದ ಬಗ್ಗೆ ಮನಸ್ಸಿನಲ್ಲಿ ಆಶಾವಾದ ಉಳಿದಿದ್ದರೆ, ನೀವು ಅರ್ಥ ಮಾಡಿಕೊಳ್ಳಿ, ಇದು ಕೇವಲ ಮಾನಸಿಕ ಬಲಿಷ್ಠತೆ ಅಲ್ಲ, ಬದಲಿಗೆ ಒಳ್ಳೆಯ ದೈಹಿಕ ಆರೋಗ್ಯದ ಸ್ಪಷ್ಟ ಸಂಕೇತ ಕೂಡ. ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಆಳವಾಗಿ ಸಂಬಂಧ ಹೊಂದಿವೆ. ಮನಸ್ಸು ಶಾಂತವಾಗಿದ್ದಾಗ ದೇಹದ ಹಾರ್ಮೋನ್ಗಳು ಸಮತೋಲನದಲ್ಲಿರುತ್ತವೆ. ಒತ್ತಡ ತಾನಾಗಿಯೇ ಕಡಿಮೆಯಾಗುತ್ತದೆ ಮತ್ತು ಕಾಯಿಲೆಗಳು ಹತ್ತಿರ ಸುತ್ತಾಡುವುದಿಲ್ಲ. ಆದರೆ ಯಾರು ಯಾವಾಗಲೂ ನಕಾರಾತ್ಮಕವಾಗಿ ಯೋಚಿಸುತ್ತಾರೋ, ಚಿಕ್ಕ ವಿಷಯಗಳ ಒತ್ತಡ ಹೊತ್ತಿಕೊಳ್ಳುತ್ತಾರೋ ಮತ್ತು ಮನಸ್ಸಿನಲ್ಲಿ ಭಯ ಅಥವಾ ಚಡಪಡಿಕೆ ಇಟ್ಟುಕೊಳ್ಳುತ್ತಾರೋ ಅವರನ್ನು ನಿಧಾನವಾಗಿ ಕಾಯಿಲೆಗಳು ಸುತ್ತುವರಿಯುತ್ತವೆ. ನಿಮ್ಮ ಚಿಂತನೆ ಸ್ಪಷ್ಟವಾಗಿದ್ದರೆ, ನಿಮ್ಮ ಶಕ್ತಿ ಹಗುರ ಮತ್ತು ಬಲಿಷ್ಠವಾಗಿದ್ದರೆ ಮತ್ತು ನೀವು ಜೀವನವನ್ನು ಭಾರವಾಗಿ ಅಲ್ಲ, ಬದಲಿಗೆ ಒಂದು ಪಾಠ ಮತ್ತು ಅನುಭವದಂತೆ ಜೀವಿಸಿದರೆ, ನಂಬಿ ಸ್ನೇಹಿತರೆ, ನಿಮ್ಮ ದೇಹ ಕೂಡ ಅದೇ ಸಕಾರಾತ್ಮಕದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಈ 6 ಗುರುತುಗಳು ಇದ್ದರೆ ನೀವು ದೇವರಿಗೆ ಧನ್ಯವಾದ ಹೇಳಿ, ಏಕೆಂದರೆ ನೀವು ನಿಜವಾಗಿಯೂ ಅದೃಷ್ಟವಂತರು. ನಿಮ್ಮ ಆರೋಗ್ಯದ ಮೌಲ್ಯವನ್ನು ಅರಿಯಿರಿ, ಏಕೆಂದರೆ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಹಣ, ಪ್ರಸಿದ್ಧಿ ಮತ್ತು ಯಶಸ್ಸು ನಂತರ ಬರುತ್ತವೆ, ಆದರೆ ಮನಸ್ಸು ಮತ್ತು ದೇಹ ಜೊತೆ ಕೊಡದಿದ್ದರೆ ಏನೂ ಚೆನ್ನಾಗಿ ಅನಿಸುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಖಂಡಿತವಾಗಿ ಹಂಚಿಕೊಳ್ಳಿ, ಏಕೆಂದರೆ ಯಾರೋ ಒಬ್ಬ ವ್ಯಕ್ತಿ ಕಾರಣವಿಲ್ಲದೆ ತನ್ನನ್ನು ತಾನು ಅಸ್ವಸ್ಥನೆಂದು ಭಾವಿಸಿ ಭಯದಲ್ಲಿ ಜೀವನ ಮಾಡುತ್ತಿರಬಹುದು. ಆದರೆ ಅವನ ದೇಹ ಒಳಗಿನಿಂದ ಸಂಪೂರ್ಣವಾಗಿ ಸರಿಯಾಗಿ ಇರಬಹುದು. ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ಈ ವಿಡಿಯೋ ನೋಡಲು ಸಾಧ್ಯವಾಗಿದ್ದರೆ ಒಂದು ಕ್ಷಣ ನಿಂತು ನಿಮಗೆ ನೀವೇ ಪ್ರಾಮಾಣಿಕವಾಗಿ ಕೇಳಿಕೊಳ್ಳಿ, ಈ ಗುರುತುಗಳು ನಿಮ್ಮಲ್ಲಿಯೂ ಇವೆಯೇ? ಉತ್ತರ ಹೌದು ಎಂದಿದ್ದರೆ ನಂಬಿ, ನೀವು ಎಷ್ಟು ಅಸ್ವಸ್ಥರೆಂದು ನಿಮಗೆ ಹೇಳಲಾಗಿದೆಯೋ ಅಥವಾ ತಿಳಿಸಲಾಗಿದೆಯೋ ಅಷ್ಟು ಅಸ್ವಸ್ಥರಲ್ಲ. ನಮ್ಮ ದೇಹ ಪ್ರತಿದಿನ ನಮ್ಮ ಜೊತೆಗೆ ಮಾತನಾಡುತ್ತದೆ, ಸಂಕೇತ ನೀಡುತ್ತದೆ, ಆದರೆ ನಾವು ಅದರ ಭಾಷೆಯನ್ನು ಕೇಳುವುದನ್ನೇ ಮರೆತು ಬಿಟ್ಟಿದ್ದೇವೆ.
ಬೆಳಗ್ಗೆ ಎದ್ದಾಗಿನ ಹಗುರ ತಾಜಾತನ, ಹೊಟ್ಟೆ ಸರಿಯಾಗಿರುವುದು, ಮುಖದ ಸ್ವಾಭಾವಿಕ ಹೊಳಪು, ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಬೇಗ ಚೇತರಿಸಿಕೊಳ್ಳುವುದು ಮತ್ತು ಮನಸ್ಸಿನ ಒಳಗಿನ ಶಾಂತಿ, ಇವೆಲ್ಲ ದೇವರ ಆ ಅಮೂಲ್ಯ ಸಂಕೇತಗಳು. ಅವು ತಿಳಿಸುತ್ತವೆ ದೇಹ ಇನ್ನು ನಿಮ್ಮೊಂದಿಗೆ ಸಹಕರಿಸುತ್ತಿದೆ ಎಂದು. ಇಂದು ಮನುಷ್ಯ ಪ್ರಪಂಚವನ್ನೇ ಸರಿಪಡಿಸುವುದಲ್ಲಿ ತೊಡಗಿಕೊಂಡಿದ್ದಾನೆ. ಆದರೆ ತನ್ನ ಸ್ವಂತ ದೇಹದ ಮೌಲ್ಯವನ್ನು ಅರಿಯುವುದನ್ನು ಮರೆತು ಬಿಟ್ಟಿದ್ದಾನೆ. ನೆನಪಿಡಿ, ಆರೋಗ್ಯವೊಂದು ಮಾಯಾಜಾಲವಲ್ಲ. ಅದು ಇದ್ದಕ್ಕಿದ್ದಂತೆ ಸಿಗುವುದಿಲ್ಲ. ಇದು ಪ್ರತಿದಿನದ ಚಿಕ್ಕ ಪುಟ್ಟ ಅಭ್ಯಾಸಗಳಿಂದ ರೂಪುಗೊಳ್ಳುತ್ತದೆ. ಪೂರ್ಣ ನಿದ್ರೆ, ಸರಳ ಮತ್ತು ಸಮತೋಲಿತ ಆಹಾರ, ಸ್ವಲ್ಪ ನೆಮ್ಮದಿ ಮತ್ತು ಸಕಾರಾತ್ಮಕ ಚಿಂತನೆ ಇದೇ ಎಲ್ಲ ಕಾಯಿಲೆಗಳ ನಿಜವಾದ ಚಿಕಿತ್ಸೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.